ಅಲ್ಲಿ ಬಸ್ ನಿಲ್ದಾಣ ಇದೆ, ಆದರೆ ಪ್ರಯಾಣಿಕರಿಗೆ ಉಪಯೋಗ ಆಗ್ತಾ ಇಲ್ಲ. ಮಳೆ ಇರಲಿ, ಉರಿಯೋ ಬಿಸಿಲಿರಲಿ, ಜನರು ರೋಡಲ್ಲೇ ನಿಂತ್ಕೊಂಡು ಬಸ್ಸಿಗಾಗಿ ಕಾಯಬೇಕು. ಯಾಕೆ, ಎಲ್ಲಿ, ಡೀಟೇಲ್ಸ್ ಇಲ್ಲಿದೆ. ಕೂರೋಕು ಜಾಗವಿಲ್ಲ, ಇಲ್ಲಿಗೆ ಬಂದ್ರೆ ನಿಲ್ಲೋಕು ಆಗಲ್ಲ. ಸುತ್ತಲೂ ಗಲೀಜು, ಕೆಟ್ಟ ವಾಸನೆ. ಇದು ಪಾಳು ಬಿದ್ದಿರುವ ಬಸ್ ನಿಲ್ದಾಣದ ಕಥೆ. ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಾಳೆಹೊಳೆಯಲ್ಲಿರುವ ಬಸ್ ನಿಲ್ದಾಣವಿದು. ಬಸ್ಗಾಗಿ ಕಾಯುವವರಿಗೆ ನಿರ್ಮಿಸಿರುವ ತಂಗುದಾಣ. ಆದ್ರೆ ಇಲ್ಲಿ ಬೋರ್ಡ್ ಇದೆ, ಕೂರುವ ಹಾಗಿಲ್ಲ. ಒಂದು ಕಡೆ ತಂಗುದಾಣದ ಮೇಲ್ಛಾವಣಿ ಶಿಥಿಲವಾದ್ರೆ ಮತ್ತೊಂದು ಕಡೆ ಪಾಳು ಬಿದ್ದು ಹೋಗಿದೆ. ಕೆಲವು ವರ್ಷದಿಂದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಸ್ಥಿತಿ ತಲುಪಿದೆ. ಇನ್ನು ಬಾಳೆಹೊಳೆಯಿಂದ ಕಳಸಾ, ಕುದುರೆಮುಖ, ಮಂಗಳೂರು, ಶೃಂಗೇರಿ ಸೇರಿದಂತೆ ಹೊರ ಜಿಲ್ಲೆಗೂ ಹೋಗಬೇಕಂದ್ರೆ ಇಲ್ಲಿಂದಲೇ ಹೋಗ್ಬೇಕು. ಆದ್ರೆ ಪ್ರಯಾಣಿಕರಿಗೆ ಬಸ್ ನಿಲ್ದಾಣ ಇದ್ದೂ ಇಲ್ಲದಂತಾಗಿದೆ. ಕಳಸಾ ಗ್ರಾಮ ಪಂಚಾಯತಿಯ ಹಾಲಿ ಮೆಂಬರ್. ಈ ನಮ್ಮ ಬಾಳೆಹೊಳೆಯಲ್ಲಿ ಏನಾಗಿದೆ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಆಲ್ರೆಡಿ ಇತ್ತು, ಅದು ಇವಾಗ ಫುಲ್ಲು ಶಿಥಿಲಾವಸ್ಥೆ ಇದಾಗ್ಬಿಟ್ಟಿದೆ. ಇಲ್ಲೇನಂದ್ರೆ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಆ ಕಡೆ ಓಡಾಟ ಮಾಡೋರೆಲ್ಲ ಭಾಳ ಜನಸಂಖ್ಯೆ ಜಾಸ್ತಿ ಇದೆ. ಸ್ಕೂಲ್ ಮಕ್ಕಳು ಆ ಬಸ್ ಸ್ಟ್ಯಾಂಡಲ್ಲಿ ಕೂರ್ಲಿಕ್ಕೂ ಆಗಲ್ಲ, ನಿಲ್ಲಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ. ಈಗ ನಮ್ಗೆ ಅಗತ್ಯವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕಾಗಿದೆ. ಇನ್ನಾದ್ರೂ ಈ ಅವ್ಯವಸ್ಥೆಯನ್ನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸರಿಪಡಿಸ್ತಾರಾ, ಕಾದು ನೋಡ್ಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಲ್ಲಿ ಬಸ್ ನಿಲ್ದಾಣ ಇದೆ, ಆದರೆ ಪ್ರಯಾಣಿಕರಿಗೆ ಉಪಯೋಗ ಆಗ್ತಾ ಇಲ್ಲ. ಮಳೆ ಇರಲಿ, ಉರಿಯೋ ಬಿಸಿಲಿರಲಿ, ಜನರು ರೋಡಲ್ಲೇ ನಿಂತ್ಕೊಂಡು ಬಸ್ಸಿಗಾಗಿ ಕಾಯಬೇಕು. ಯಾಕೆ, ಎಲ್ಲಿ, ಡೀಟೇಲ್ಸ್ ಇಲ್ಲಿದೆ. ಕೂರೋಕು ಜಾಗವಿಲ್ಲ, ಇಲ್ಲಿಗೆ ಬಂದ್ರೆ ನಿಲ್ಲೋಕು ಆಗಲ್ಲ. ಸುತ್ತಲೂ ಗಲೀಜು, ಕೆಟ್ಟ ವಾಸನೆ. ಇದು ಪಾಳು ಬಿದ್ದಿರುವ ಬಸ್ ನಿಲ್ದಾಣದ ಕಥೆ. ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಾಳೆಹೊಳೆಯಲ್ಲಿರುವ ಬಸ್ ನಿಲ್ದಾಣವಿದು. ಬಸ್ಗಾಗಿ ಕಾಯುವವರಿಗೆ ನಿರ್ಮಿಸಿರುವ ತಂಗುದಾಣ. ಆದ್ರೆ ಇಲ್ಲಿ ಬೋರ್ಡ್ ಇದೆ, ಕೂರುವ ಹಾಗಿಲ್ಲ. ಒಂದು ಕಡೆ ತಂಗುದಾಣದ ಮೇಲ್ಛಾವಣಿ ಶಿಥಿಲವಾದ್ರೆ ಮತ್ತೊಂದು ಕಡೆ ಪಾಳು ಬಿದ್ದು ಹೋಗಿದೆ. ಕೆಲವು ವರ್ಷದಿಂದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಸ್ಥಿತಿ ತಲುಪಿದೆ. ಇನ್ನು ಬಾಳೆಹೊಳೆಯಿಂದ ಕಳಸಾ, ಕುದುರೆಮುಖ, ಮಂಗಳೂರು, ಶೃಂಗೇರಿ ಸೇರಿದಂತೆ ಹೊರ ಜಿಲ್ಲೆಗೂ ಹೋಗಬೇಕಂದ್ರೆ ಇಲ್ಲಿಂದಲೇ ಹೋಗ್ಬೇಕು. ಆದ್ರೆ ಪ್ರಯಾಣಿಕರಿಗೆ ಬಸ್ ನಿಲ್ದಾಣ ಇದ್ದೂ ಇಲ್ಲದಂತಾಗಿದೆ. ಕಳಸಾ ಗ್ರಾಮ ಪಂಚಾಯತಿಯ ಹಾಲಿ ಮೆಂಬರ್. ಈ ನಮ್ಮ ಬಾಳೆಹೊಳೆಯಲ್ಲಿ ಏನಾಗಿದೆ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಆಲ್ರೆಡಿ ಇತ್ತು, ಅದು ಇವಾಗ ಫುಲ್ಲು ಶಿಥಿಲಾವಸ್ಥೆ ಇದಾಗ್ಬಿಟ್ಟಿದೆ. ಇಲ್ಲೇನಂದ್ರೆ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಆ ಕಡೆ ಓಡಾಟ ಮಾಡೋರೆಲ್ಲ ಭಾಳ ಜನಸಂಖ್ಯೆ ಜಾಸ್ತಿ ಇದೆ. ಸ್ಕೂಲ್ ಮಕ್ಕಳು ಆ ಬಸ್ ಸ್ಟ್ಯಾಂಡಲ್ಲಿ ಕೂರ್ಲಿಕ್ಕೂ ಆಗಲ್ಲ, ನಿಲ್ಲಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ. ಈಗ ನಮ್ಗೆ ಅಗತ್ಯವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕಾಗಿದೆ. ಇನ್ನಾದ್ರೂ ಈ ಅವ್ಯವಸ್ಥೆಯನ್ನ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸರಿಪಡಿಸ್ತಾರಾ, ಕಾದು ನೋಡ್ಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಲ್ಲಿ ಬಸ್ ನಿಲ್ದಾಣ ಇದೆ, ಆದರೆ ಪ್ರಯಾಣಿಕರಿಗೆ ಉಪಯೋಗ ಆಗ್ತಾ ಇಲ್ಲ. ಮಳೆ ಇರಲಿ, ಉರಿಯೋ ಬಿಸಿಲಿರಲಿ, ಜನರು ರೋಡಲ್ಲೇ ನಿಂತ್ಕೊಂಡು ಬಸ್ಸಿಗಾಗಿ ಕಾಯಬೇಕು. ಯಾಕೆ, ಎಲ್ಲಿ, ಡೀಟೇಲ್ಸ್ ಇಲ್ಲಿದೆ. ಕೂರೋಕು ಜಾಗವಿಲ್ಲ, ಇಲ್ಲಿಗೆ ಬಂದ್ರೆ ನಿಲ್ಲೋಕು ಆಗಲ್ಲ. ಸುತ್ತಲೂ ಗಲೀಜು, ಕೆಟ್ಟ ವಾಸನೆ. ಇದು ಪಾಳು ಬಿದ್ದಿರುವ ಬಸ್ ನಿಲ್ದಾಣದ ಕಥೆ. ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಾಳೆಹೊಳೆಯಲ್ಲಿರುವ ಬಸ್ ನಿಲ್ದಾಣವಿದು. ಬಸ್ಗಾಗಿ ಕಾಯುವವರಿಗೆ ನಿರ್ಮಿಸಿರುವ ತಂಗುದಾಣ. ಆದ್ರೆ ಇಲ್ಲಿ ಬೋರ್ಡ್ ಇದೆ, ಕೂರುವ ಹಾಗಿಲ್ಲ. ಒಂದು ಕಡೆ ತಂಗುದಾಣದ ಮೇಲ್ಛಾವಣಿ ಶಿಥಿಲವಾದ್ರೆ ಮತ್ತೊಂದು ಕಡೆ ಪಾಳು ಬಿದ್ದು ಹೋಗಿದೆ. ಕೆಲವು ವರ್ಷದಿಂದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಸ್ಥಿತಿ ತಲುಪಿದೆ. ಇನ್ನು ಬಾಳೆಹೊಳೆಯಿಂದ ಕಳಸಾ, ಕುದುರೆಮುಖ, ಮಂಗಳೂರು, ಶೃಂಗೇರಿ ಸೇರಿದಂತೆ ಹೊರ ಜಿಲ್ಲೆಗೂ ಹೋಗಬೇಕಂದ್ರೆ ಇಲ್ಲಿಂದಲೇ ಹೋಗ್ಬೇಕು. ಆದ್ರೆ ಪ್ರಯಾಣಿಕರಿಗೆ ಬಸ್ ನಿಲ್ದಾಣ ಇದ್ದೂ ಇಲ್ಲದಂತಾಗಿದೆ. ಕಳಸಾ ಗ್ರಾಮ ಪಂಚಾಯತಿಯ ಹಾಲಿ ಮೆಂಬರ್. ಈ ನಮ್ಮ ಬಾಳೆಹೊಳೆಯಲ್ಲಿ ಏನಾಗಿದೆ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಆಲ್ರೆಡಿ ಇತ್ತು, ಅದು ಇವಾಗ ಫುಲ್ಲು ಶಿಥಿಲಾವಸ್ಥೆ ಇದಾಗ್ಬಿಟ್ಟಿದೆ. ಇಲ್ಲೇನಂದ್ರೆ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಆ ಕಡೆ ಓಡಾಟ ಮಾಡೋರೆಲ್ಲ ಭಾಳ ಜನಸಂಖ್ಯೆ ಜಾಸ್ತಿ ಇದೆ. ಸ್ಕೂಲ್ ಮಕ್ಕಳು ಆ
ಬಸ್ ಸ್ಟ್ಯಾಂಡಲ್ಲಿ ಕೂರ್ಲಿಕ್ಕೂ ಆಗಲ್ಲ, ನಿಲ್ಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ. ಈಗ ನಮ್ಗೆ ಅಗತ್ಯವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕಾಗಿದೆ. ಅದಕ್ಕೆ ಇನ್ನಾದ್ರೂ ಈ ಅವ್ಯವಸ್ಥೆಯನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರಿಪಡಿಸ್ತಾರಾ ಕಾದು ನೋಡ್ಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಲ್ಲಿ ಬಸ್ ನಿಲ್ದಾಣ ಇದೆ, ಆದರೆ ಪ್ರಯಾಣಿಕರಿಗೆ ಉಪಯೋಗ ಆಗ್ತಾ ಇಲ್ಲ. ಮಳೆ ಇರಲಿ, ಉರಿಯೋ ಬಿಸಿಲಿರಲಿ, ಜನರು ರೋಡಲ್ಲೇ ನಿಂತ್ಕೊಂಡು ಬಸ್ಸಿಗಾಗಿ ಕಾಯಬೇಕು. ಯಾಕೆ, ಎಲ್ಲಿ, ಡೀಟೇಲ್ಸ್ ಇಲ್ಲಿದೆ. ಕೂರೋಕು ಜಾಗವಿಲ್ಲ, ಇಲ್ಲಿಗೆ ಬಂದ್ರೆ ನಿಲ್ಲೋಕು ಆಗಲ್ಲ. ಸುತ್ತಲೂ ಗಲೀಜು, ಕೆಟ್ಟ ವಾಸನೆ. ಇದು ಪಾಳು ಬಿದ್ದಿರುವ ಬಸ್ ನಿಲ್ದಾಣದ ಕಥೆ. ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಾಳೆಹೊಳೆಯಲ್ಲಿರುವ ಬಸ್ ನಿಲ್ದಾಣವಿದು. ಬಸ್ಗಾಗಿ ಕಾಯುವವರಿಗೆ ನಿರ್ಮಿಸಿರುವ ತಂಗುದಾಣ. ಆದ್ರೆ ಇಲ್ಲಿ ಬೋರ್ಡ್ ಇದೆ, ಕೂರುವ ಹಾಗಿಲ್ಲ. ಒಂದು ಕಡೆ ತಂಗುದಾಣದ ಮೇಲ್ಛಾವಣಿ ಶಿಥಿಲವಾದ್ರೆ ಮತ್ತೊಂದು ಕಡೆ ಪಾಳು ಬಿದ್ದು ಹೋಗಿದೆ. ಕೆಲವು ವರ್ಷದಿಂದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಸ್ಥಿತಿ ತಲುಪಿದೆ. ಇನ್ನು ಬಾಳೆಹೊಳೆಯಿಂದ ಕಳಸ, ಕುದುರೆಮುಖ, ಮಂಗಳೂರು, ಶೃಂಗೇರಿ ಸೇರಿದಂತೆ ಹೊರ ಜಿಲ್ಲೆಗೂ ಹೋಗಬೇಕಂದ್ರೆ ಇಲ್ಲಿಂದಲೇ ಹೋಗ್ಬೇಕು. ಆದ್ರೆ ಪ್ರಯಾಣಿಕರಿಗೆ ಬಸ್ ನಿಲ್ದಾಣ ಇದ್ದೂ ಇಲ್ಲದಂತಾಗಿದೆ. ಕಳಸ ಗ್ರಾಮ ಪಂಚಾಯತಿಯ ಹಾಲಿ ಮೆಂಬರ್. ಈ ನಮ್ಮ ಬಾಳೆಹೊಳೆಯಲ್ಲಿ ಏನಾಗಿದೆ ಅಂದರೆ ಈ ಬಸ್ ಸ್ಟ್ಯಾಂಡ್ ಆಲ್ರೆಡಿ ಇತ್ತು, ಅದು ಇವಾಗ ಫುಲ್ಲು ಶಿಥಿಲಾವಸ್ಥೆ ಇದಾಗ್ಬಿಟ್ಟಿದೆ. ಇಲ್ಲೇನಂದ್ರೆ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಆ ಕಡೆ ಓಡಾಟ ಮಾಡೋರೆಲ್ಲ ಭಾಳ ಜನಸಂಖ್ಯೆ ಜಾಸ್ತಿ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಕೂರ್ಲಿಕ್ಕೂ ಆಗಲ್ಲ, ನಿಲ್ಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ. ಈಗ ನಮ್ಗೆ ಅಗತ್ಯವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕಾಗಿದೆ. ಇನ್ನಾದ್ರೂ ಈ ಅವ್ಯವಸ್ಥೆಯನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರಿಪಡಿಸ್ತಾರಾ ಕಾದು ನೋಡ್ಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಲ್ಲಿ ಬಸ್ ನಿಲ್ದಾಣ ಇದೆ, ಆದರೆ ಪ್ರಯಾಣಿಕರಿಗೆ ಉಪಯೋಗ ಆಗ್ತಾ ಇಲ್ಲ. ಮಳೆ ಇರಲಿ, ಉರಿಯೋ ಬಿಸಿಲಿರಲಿ, ಜನರು ರೋಡಲ್ಲೇ ನಿಂತ್ಕೊಂಡು ಬಸ್ಸಿಗಾಗಿ ಕಾಯಬೇಕು. ಯಾಕೆ, ಎಲ್ಲಿ, ಡೀಟೇಲ್ಸ್ ಇಲ್ಲಿದೆ. ಕೂರೋಕು ಜಾಗವಿಲ್ಲ, ಇಲ್ಲಿಗೆ ಬಂದ್ರೆ ನಿಲ್ಲೋಕು ಆಗಲ್ಲ. ಸುತ್ತಲೂ ಗಲೀಜು, ಕೆಟ್ಟ ವಾಸನೆ. ಇದು ಪಾಳು ಬಿದ್ದಿರುವ ಬಸ್ ನಿಲ್ದಾಣದ ಕಥೆ. ಕಾಫಿನಾಡು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಾಳೆಹೊಳೆಯಲ್ಲಿರುವ ಬಸ್ ನಿಲ್ದಾಣವಿದು. ಬಸ್ಗಾಗಿ ಕಾಯುವವರಿಗೆ ನಿರ್ಮಿಸಿರುವ ತಂಗುದಾಣ. ಆದ್ರೆ ಇಲ್ಲಿ ಬೋರ್ಡ್ ಇದೆ, ಕೂರುವ ಹಾಗಿಲ್ಲ. ಒಂದು ಕಡೆ ತಂಗುದಾಣದ ಮೇಲ್ಛಾವಣಿ ಶಿಥಿಲವಾದ್ರೆ ಮತ್ತೊಂದು ಕಡೆ ಪಾಳು ಬಿದ್ದು ಹೋಗಿದೆ. ಕೆಲವು ವರ್ಷದಿಂದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಸ್ಥಿತಿ ತಲುಪಿದೆ. ಇನ್ನು ಬಾಳೆಹೊಳೆಯಿಂದ ಕಳಸ, ಕುದುರೆಮುಖ, ಮಂಗಳೂರು, ಶೃಂಗೇರಿ ಸೇರಿದಂತೆ ಹೊರ ಜಿಲ್ಲೆಗೂ ಹೋಗಬೇಕಂದ್ರೆ ಇಲ್ಲಿಂದಲೇ ಹೋಗ್ಬೇಕು. ಆದ್ರೆ ಪ್ರಯಾಣಿಕರಿಗೆ ಬಸ್ ನಿಲ್ದಾಣ ಇದ್ದೂ ಇಲ್ಲದಂತಾಗಿದೆ. ಕಳಸ ಗ್ರಾಮ ಪಂಚಾಯತಿಯ ಹಾಲಿ ಮೆಂಬರ್. ಈ ನಮ್ಮ ಬಾಳೆಹೊಳೆಯಲ್ಲಿ ಏನಾಗಿದೆ ಅಂದರೆ ಈ ಬಸ್ ಸ್ಟ್ಯಾಂಡ್ ಆಲ್ರೆಡಿ ಇತ್ತು, ಅದು ಇವಾಗ ಫುಲ್ಲು ಶಿಥಿಲಾವಸ್ಥೆ ಇದಾಗ್ಬಿಟ್ಟಿದೆ. ಇಲ್ಲೇನಂದ್ರೆ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಆ ಕಡೆ ಓಡಾಟ ಮಾಡೋರೆಲ್ಲ ಭಾಳ ಜನಸಂಖ್ಯೆ ಜಾಸ್ತಿ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಕೂರ್ಲಿಕ್ಕೂ ಆಗಲ್ಲ, ನಿಲ್ಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇದೆ. ಈಗ ನಮ್ಗೆ ಅಗತ್ಯವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕಾಗಿದೆ. ಇನ್ನಾದ್ರೂ ಈ ಅವ್ಯವಸ್ಥೆಯನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಸರಿಪಡಿಸ್ತಾರಾ ಕಾದು ನೋಡ್ಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.